अलैकुम वरहमतुल्लाहि वबरकातुह। बिस्मिल्लाह अल्हम्दुलिल्लाह वस्सलातु वस्ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್। ಕರ್ನಾಟಕ ಮುಸ್ಲಿಂ ಜಮಾತ್ ಕಲ್ಕಟ್ಟ ಇದರ ಆಶ್ರಯದಲ್ಲಿ ಕಲ್ಕಟ್ಟ ಮಂಜನಾಡಿ ಪರಿಸರದ ವಿದ್ಯಾರ್ಥಿ ಪೋಷಕರ ಸಮಾವೇಶ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ತುಂಬ ಅರ್ಥಗರ್ಭಿತವಾಗಿ ಚಿಂತನಾರ್ಹವಾದಂತಹ ತರಗತಿ ನಡೆಸಿಕೊಟ್ಟ, ಭಾಷಣ ಎಂಬುದಕ್ಕಿಂತ ತರಗತಿ ನಡೆಸಿಕೊಟ್ಟಂಥ ನಮ್ಮೆಲ್ಲರ ನಾಯಕರಾದಂತಹ ಮಾನ್ಯರಾದ ಝೈನಿ ಉಸ್ತಾದ್, ಲಕ್ಕಿ ಸ್ಟಾರ್ ನಾಸಿರ್, ಅದೇ ರೀತಿ ಇಸ್ಮಾಯಿಲ್ ಸೈದಿ, ಕಲ್ಕಟ್ಟ ರಜ್ವಿ, DI ಕೈರಂಗಳ, ನಮ್ಮ ಮೊಹಮ್ಮದ್ ಹಾಜಿ, ಎಲ್ಲ ನಾಯಕರೇ ಹಾಗೂ ಕರ್ನಾಟಕ ಮುಸ್ಲಿಂ ಜಮಾತ್ ಕಲ್ಕಟ್ಟ ಇದರ ಎಲ್ಲ ಪದಾಧಿಕಾರಿಗಳೇ, SYS ಮತ್ತು SSFನ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಝೈನಿ ಉಸ್ತಾದ್ ತುಂಬ ವಿಚಾರಗಳು ನಿಮ್ಮ ಮುಂದಿಟ್ಟಿದ್ದಾರೆ. ಪೋಷಕರು ಏನು ಮಾಡಬೇಕು, ವಿದ್ಯಾರ್ಥಿಗಳು ಏನು ಮಾಡಬೇಕು, ಅದೇ ರೀತಿಯಲ್ಲಿ ಒಬ್ಬ ತಂದೆ ತಾಯಿ ಏನು ಮಾಡಬೇಕು ವಿಶಾಲವಾಗಿ ಹೇಳಿಕೊಟ್ಟಿದ್ದಾರೆ. ನನಗೂ ಇಂಥ ತರಗತಿಯೆಲ್ಲ ಕೇಳಲಿಕ್ಕೆ ಸಮಯ ಎಲ್ಲ ಸಾಧಾರಣ ಸಿಗುವುದಿಲ್ಲ. ಇವತ್ತು ಅವರ ತರಗತಿ ನಾವು ಆಲಿಸಿದೆವು. ತುಂಬ ಚಿಂತನಾರ್ಹವಾದಂತಹ, ನಮಗೆಲ್ಲರಿಗೂ ಜೀವನದಲ್ಲಿ ಅಳವಡಿಸಬೇಕಾದಂತಹ ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ದಾರೆ. ಅದೆಲ್ಲವೂ ಜೀವನದಲ್ಲಿ ನಮಗೆ ಅಳವಡಿಸಲು ಸಾಧ್ಯವಾಗಬೇಕು ನಮ್ಮ ಮಕ್ಕಳಿಗೆ. ಅದೇ ರೀತಿ ಅಲ್ಹಮ್ದುಲಿಲ್ಲಾ ಕರ್ನಾಟಕ ಮುಸ್ಲಿಂ ಜಮಾತ್ ಕಲ್ಕಟ್ಟ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೀರಾ. ನಿಮಗೆಲ್ಲರಿಗೂ ಕೃತಜ್ಞತೆಗಳು. ನಾನೆಲ್ಲೂ ಸನ್ಮಾನ ಕಾರ್ಯಕ್ರಮ ಎಲ್ಲೂ ಹೋಗಿಲ್ಲ, ನಮ್ಮ ಸಂಘಟನೆಯವರು. ಅದೇ ರೀತಿ ಉಲಮಾ ಕೋಆರ್ಡಿನೇಷನ್ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿತ್ತು. ಆವತ್ತು ನಾನು ಬೇಡ ಅಂತ ಹೇಳಿದ್ದೀನಿ. ಇವತ್ತು ಸಾಯದಿಯಾದಲ್ಲಿ ಸನ್ಮಾನ ಕಾರ್ಯಕ್ರಮ ಅಂತ ಹೇಳುವಾಗ ನಾನು ಹೇಳಿದೆ ಅದು ಬೇಡ ಅಂತ ಹೇಳಿದೆ. ಸನ್ಮಾನ ಕಾರ್ಯಕ್ರಮ ಎಲ್ಲೂ ಹೋಗುವುದಿಲ್ಲ. ನಮ್ಮ ಕಲ್ಕಟ್ಟ ಪ್ರದೇಶದ ಈ ಪ್ರದೇಶದಲ್ಲಿರುವಂತಹ ನಿಮ್ಮೆಲ್ಲರ ದುವಾ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬ ಉದ್ದೇಶದಿಂದ ಮಾತ್ರ ಇಲ್ಲಿ ಬಂದಿರೋದು. ನಾನು ನಮ್ಮ ನೂಜಿ ಉಸ್ತಾದ್ ಇಲ್ಲಿದ್ದರು, ನೂಜಿ ಅಬ್ದುಲ್ಲಾ ಮುಸ್ಲಿಯಾರ್, ನಮ್ಮ ನಂದಾವರದಲ್ಲಿ ಖತೀಬ್ ಆಗಿದ್ದರು, ಮತ್ತೆ ಇಲ್ಲಿ ಖತೀಬರಾಗಿದ್ದರು. ಆವಾಗ ಬಂದಿದ್ದೆ. ಅದೇ ರೀತಿ ನಮ್ಮ ಕಲ್ಕಟ್ಟ ರಜ್ವಿ ಅವರ ಮನೆಯಲ್ಲಿ ಹಲವು ಮೀಟಿಂಗಲ್ಲೂ ನಡೆದಿದೆ. ನಮ್ಮ ಇಸ್ಮಾಯಿಲ್ ಸೈದಿ ಕಿನ್ಯಾ ಅವರ ಮನೆಯಲ್ಲೂ ನಡೆದಿದೆ. ಅದರೊಟ್ಟಿಗೆ ಈ ಕಲ್ಕಟ್ಟ ಪ್ರದೇಶದಲ್ಲಿರುವ ನಮ್ಮ ಕಂಡಿಗೆ ಮೊಹಮ್ಮದ್ ಹಾಜಿ ತರ ಎಲ್ಲ ನಮ್ಮ ನಾಯಕರು, ನಮ್ಮ ಸಹೋದರರು, ತುಂಬ ಅವಿನಾಭಾವ ಸಂಬಂಧ. ಆದ್ದರಿಂದ ನಿಮ್ಮನ್ನೆಲ್ಲರನ್ನು ನೋಡುವಂಥ ಒಂದು ಉದ್ದೇಶ ಮಾತ್ರವಾಗಿದೆ. ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ವಿಧ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. DI ಅಬೂಬಕರ್ ಕೈರಂಗಳರವರು ಸಮುದಾಯ ಭವನದ ಬಗ್ಗೆ ಹೇಳಿದ್ದಾರೆ. ನಂದು ವಕ್ಫ್ ಕೌನ್ಸಿಲು ನಮ್ಮ ಈ ಸಮುದಾಯ ಭವನ ಮೈನಾರಿಟಿಯಲ್ಲಿ ಬರುತ್ತೆ, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ. ಅದು ನಮ್ಮ ಸಚಿವರಾದಂಥ BZ ಜಮೀರ್ ಅಹಮದ್ ಸಾಹೇಬರೊಂದಿಗೆ ನಾನು ಮಾತುಕತೆ ನಡೆಸ್ತೀನಿ. ನೀವು ಅದರ ಏನೆಲ್ಲ ವರ್ಕ್ಗಳು ಇದೆಯೋ ಅದೆಲ್ಲವೂ ನೀವು ಮಾಡಿ ನನ್ನಿಂದ ಆಗುವಂಥ ನಾನು ಅವರೊಂದಿಗೆ ಮಾತನಾಡಿ ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು, ಸಹಕರಿಸಬಹುದು, ನನ್ನಿಂದ ಆಗುವ ಗರಿಷ್ಠ ಪ್ರಯತ್ನ ಸಹಕಾರ ನಾನು ಮಾಡುತ್ತೇನೆ ಅಂತ ಹೇಳುತ್ತಾ ನಿಮ್ಮೆಲ್ಲರ ದುವಾ ನಿರೀಕ್ಷೆಯೊಂದಿಗೆ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.